ನಮಸ್ಕಾರ. ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವಂಥ ಒಂದು ಬೆನ್ನು ನೋವು ಸಮಸ್ಯೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಬೆನ್ನು ನೋವು ಕಾಡ್ತಾ ಇರುತ್ತೆ. ಅದಕ್ಕೆ ಸುಲಭವಾದ ರೀತಿಯಲ್ಲಿ ಹೇಗೆ ಆಸನಗಳನ್ನು ಮಾಡೋದಂತ ತೋರಿಸ್ತೀನಿ. ಅದಕ್ಕೆ ಮುಖ್ಯವಾಗಿ ನೋಡಿ, ನಿಂತ್ಕೊಳ್ಳೋದು ಸಾಮಾನ್ಯವಾಗಿ ನಾವು ಹೀಗೆಲ್ಲ ನಿಂತಿರ್ತೀವಿ ಅಲ್ವಾ. ಈಗ ಹಿಮ್ಮಡಿಯನ್ನು ಸ್ವಲ್ಪ ಜರುಗಿಸಿ. ಇದಕ್ಕೆ ಯಾವುದೇ ಪ್ರಾಪ್ಸ್ ಬೇಕಾಗಿಲ್ಲ, ಯಾವುದೇ ವುಡನ್ ಬ್ಲಾಕ್ಸ್ ಅದು ಏನೂ ಬೇಕಾಗಿಲ್ಲ. ಅಂದರೆ ನಾವು ನಿಂತಿರೋ ಪೊಸಿಷನ್ನಲ್ಲೇ ಸ್ವಲ್ಪ ನಮ್ಮ ಬೆನ್ನು ನೋವನ್ನು ಸರಿ ಮಾಡಿಸ್ಕೋಬೋದು. ನೋಡಿ, ಹಿಮ್ಮಡಿ ಸ್ವಲ್ಪ ಜರುಗಿಸಿದ್ದೀನಿ, ಬೆರಳನ್ನು ಸ್ವಲ್ಪ ಸೇರಿಸಿದ್ದೀನಿ. ಈ ರೀತಿ ಅದು ಮಾಡೋದ್ರಿಂದ ಸರಳವಾಗಿ ನಾವೇ ನಮ್ಮ ಕಾಲನ್ನ ಬಳಸಿ ಮಾಡೋದ್ರಿಂದ ಫಸ್ಟ್ ನಾವು ಹೇಗೆ ನಿಂತ್ಕೋಬೇಕಂತದನ್ನ ಸ್ವಲ್ಪ ತೋರಿಸ್ತೀನಿ. ನೋಡಿ, ಹಿಮ್ಮಡಿ ಜರುಗಿಸ್ಬೇಕು, ಕಾಲು ಬೆರಳನ್ನು ಮುಂದೆ ಹೀಗೆ ತೋರಿಸ್ಬೇಕು. ಈ ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ಅದೇ ಥರ ಕಾಲಲ್ಲಿ. ಇದು ಫಸ್ಟ್ ಸ್ಟೆಪ್ ಟು ರಿಲೀಸ್ ಯುವರ್ ಬ್ಯಾಕ್ ಪೇನ್. ನೋಡಿ, ಈಗ ಹೊಟ್ಟೆ ಭಾಗ ಮೇಲೆ ಎತ್ತಲ್ಪಟ್ಟಿದೆ, ಎದೆಯ ಭಾಗ ಮೇಲೆತ್ತಿದೆ. ಬೆನ್ನಲ್ಲಿ ನೀವು ಈ ಥರ ನಿಂತ್ಕೊಂಡು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಬೆನ್ನಲ್ಲಿ ಯಾವುದೇ ತೊಂದರೆ ಇರಲ್ಲ, ಹಗುರವಾಗಿ ಕಾಣಿಸುತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಅಂದರೆ ಹಿಮ್ಮಡಿಯನ್ನು ಸ್ವಲ್ಪ ದೂರ ಮಾಡಬೇಕು, ಕಾಲಿನ ಬೆರಳನ್ನು ಸ್ವಲ್ಪ ಸೇರಿಸಿ ಇಟ್ಕೊಳ್ಳೋದ್ರಿಂದ ಫಸ್ಟ್ ಸ್ಟೆಪ್. ಅಂದರೆ ಬೆನ್ನು ನೋವಿಗೆ ನಾವು ಸುಲಭವಾಗಿ ಚಿಕಿತ್ಸೆ ನಮ್ಮಲ್ಲೇ ಎಲ್ಲಿ ನಿಂತ್ಕೊಳ್ತೀರಾ, ಮನೆಯಲ್ಲಿ ತಾಯಂದಿರು ಕಿಚನ್ನಲ್ಲಿ ಇರ್ತಾರೆ, 2 ಗಂಟೆ ಅವರು ಅದನ್ನು ಕುಕಿಂಗ್ ಮಾಡೋದೆಲ್ಲ ಇರುತ್ತೆ. ಸೊ ಅಲ್ಲೂ ಇಲ್ಲಿ ಬರೋ ಯಾರು ಬಂದ್ರೇನೋ ಥೆರಪಿಗೆ ನಾನು ಫಸ್ಟು ಅವರ ಸ್ಟ್ಯಾಂಡಿಂಗ್ ಪೊಸಿಷನ್ ಚೇಂಜ್ ಮಾಡಿಸ್ತೀನಿ. ಹೇಗೆ ನಿಂತ್ಕೋಬೇಕು ಅನ್ನೋದನ್ನ ನಾನು ಫಸ್ಟ್ ತೋರಿಸ್ಕೊಡ್ತೀನಿ. ಹಿಮ್ಮಡಿಯನ್ನು ದೂರ ಮಾಡಿ ಬೆರಳನ್ನು ಹತ್ತಿರ ಮಾಡಿ ನಿಂತ್ಕೊಳ್ಳೋದ್ರಿಂದ ಅವರು 2 ಗಂಟೆ ಆದರೂ ನಿಂತ್ಕೋಬೋದು ಸರಳವಾಗಿ. ಎಲ್ಲ ದಿನನಿತ್ಯ ಕಾರ್ಯಕ್ರಮವನ್ನು ಮನೆಯಲ್ಲಿ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಈ ರೀತಿ ಒಂದೊಂದು ಆಸನ ಬೆನ್ನು ನೋವಿಗೆ ಇದು ವಿಪರೀತ ದಂಡಾಸನ. ವಿಪರೀತ ದಂಡಾಸನದಲ್ಲಿ ಬೆನ್ನಿಗೆ ಸಂಪೂರ್ಣ ಆರಾಮ್ ಸಿಗುತ್ತೆ. ಈ ಆಸನ ಹೇಗೆ ಮಾಡೋದಂತ ಅಂದರೆ 8 ವಯಸ್ಸಿಂದ ಹಿಡಿದು 80ನೇ ವಯಸ್ಸುವರೆಗೂ ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಎಡಗಾಲು ಫಸ್ಟ್ ಮೇಲಿಡಿ, ಹಾಂ, ಬಲಗಾಲು ಸ್ವಲ್ಪ ಮುಂದೆ, ಹಾಂ, ಮಂಡಿ ಮಡಚಿ, ಹಾಂ, ಎಸ್. ಈಗ ನಿಧಾನಕ್ಕೆ ಇಲ್ಲಿ ಸಪೋರ್ಟ್ ಕೊಡೋ, ಭುಜದಕ್ಕೆ ಸಪೋರ್ಟ್ ಕೊಟ್ಟು ನಿಧಾನಕ್ಕೆ ಅವ್ರಿಗೆ ಹೀಗೆ ಮಲಗಿಸ್ಬೇಕು. ಕೆಳಗಡೆ ಹಾಂ, ಇನ್ನೂ ಜರುಗಿಸಿ ಜರುಗಿಸಿ, ಎಸ್. ಹಾಂ, ಈಗ ಕೈ ಇಲ್ಲೂ ಇಟ್ಕೋಬಹುದು. ಇದೇ ಕೈಯನ್ನು ಹಿಂದೆ ಕೊಡಿ 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 ಕೈ ಕೊಡಿ ಕೈ ಕೊಡಿ, ಎಸ್. ಹೀಗೆ ಇಲ್ಲಿ ರಿಲ್ಯಾಕ್ಸು ಆಯಿತು, ಮತ್ತೆ ಆಸನವನ್ನು ಸುಲಭವಾಗಿ ಮಾಡಿ ಈ ಬೆನ್ನು ನೋವು ಕಾಯಿಲೆಯನ್ನು ನೀವು ಮನೆಯಲ್ಲೇ ನಿಧಾನವಾಗಿ ನೋಡಿ, ಮಂಡಿ ಸ್ವಲ್ಪ ಬೆಂಡ್ ಮಾಡಿ. ಅಂದರೆ ಬೆನ್ನು ಇದ್ದವ್ರಿಗೆ ಇದು ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ. ಇಲ್ಲೂ ನಾವು ಸ್ವಲ್ಪ ಪ್ರಾಪ್ಸನ್ನು ಕೊಟ್ಟು ಮಾಡಿಸ್ಬೋದು. ಅಂದರೆ ಇವರು ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ನಾನು ಏನು ಕೊಡ್ತಾ ಇಲ್ಲ. ಸೊ ಈ ವಿಪರೀತ ದಂಡಾಸನದಲ್ಲಿ ಬೆನ್ನಿಗೆ ಸಂಪೂರ್ಣ ವಿಶ್ರಾಂತಿ ಸಿಗುತ್ತೆ. ಆಮೇಲೆ ನೋಡಿ, ರಿಲ್ಯಾಕ್ಸೇಷನ್ ಆಯಿತು, ಆಸನನೂ ಆಗಿತ್ತು. ಇದನ್ನೇ ಇನ್ನೊಂದು, ಈಗ ವಿಪರೀತ ದಂಡಾಸನ ಮನೆಯಲ್ಲಿ ಇಲ್ಲ, ಅವ್ರಿಗೆ ಹೇಗೆ ಮಾಡಿಸ್ಕೊಡೋದು? ಎಲ್ಲರ ಮನೆಯಲ್ಲೂ ಇದು ಬೋಲ್ಸ್ಟರ್ ಅಂತ ಒಂದು ಇರುತ್ತೆ. ಬನ್ನಿ ಕೂತ್ಕೊ. ಹಾಂ, ಸರಿಯಾಗಿ ಬೆನ್ನಿಗೆ, ಎಸ್, ಮಲಗಿ ಮಲಗಿ ಮಲಗಿ, ಹಾಂ, ಎಸ್.
ಕೈ ಚಾಚ್ಬೋದು. ಈಗ ಅವ್ರಿಗೆ ನೋಡಿ ಬೆನ್ನಲ್ಲಿ ಯಾವುದೇ ತೊಂದರೆ ಇಲ್ಲ. ತಲೆಗೆ ಬೇಕಾದರೆ ಇಲ್ಲಿ ಸ್ವಲ್ಪ ಬೋಲ್ಸ್ಟರ್ ಕೊಟ್ಟು ಮಾಡಿಸ್ಬೋದು. ಈಗ ತಲೆ ಅವ್ರು ತಾಗಿಸಿದ್ದಾರೆ, ಅವ್ರಿಗೇನು ಬೇಕಾಗಿಲ್ಲ. ಕೆಲವ್ರಿಗೆ ಆಸನ ಮಾಡೋವಾಗ ತಲೆ ತಾಗ್ಸೋಕ್ಕಾಗಲ್ಲ. ಆ ಭಾಗಕ್ಕೆ ಸ್ವಲ್ಪ ಇನ್ನೊಂದು ಬ್ಲಾಕ್ ಕೊಟ್ಟು ಮಾಡಿಸೋದ್ರಿಂದ ಅದಕ್ಕೆ ಅವರು ಸುಲಭವಾಗಿ ಮನೆಯಲ್ಲಿ ಹೇಗೆ ಚಿಕಿತ್ಸೆ ಪಡಿಬೋದಂತ ಬೆನ್ನು ನೋವಿಗೆ ಆದಷ್ಟು ಸಿಂಪಲೆಸ್ಟ್ ಒಂದೇ ಒಂದು ಬೋಲ್ಸ್ಟರ್ ಮಾತ್ರ ಬಳಸಿದ್ದೀನಿ. ಈ ಆಸನದಲ್ಲಿ ಕಾಲು ಮಡಚಿ ಹೀಗೆ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಇಲ್ಲಿ ಆರಾಮ ಸಿಗುತ್ತೆ. ಆರಾಮಾಯ್ತಾ? ನೋಡಿ ಇಲ್ಲಿ ಬೆನ್ನಿಗೆ ತುಂಬ ಆರಾಮಾಗುತ್ತೆ. ಈಗ ಬೆನ್ನು ನೋವು ಇರೋ ಸಮಸ್ಯೆ ಒಂದು ವಿಪರೀತ ದಂಡಾಸನ ಬಳಸ್ಬೋದು, ಅದು ಒಂದೇ ಒಂದು ಬೋಲ್ಸ್ಟರ್ ಹಾಕಿನೂ ಬಳಸ್ಬೋದು. ಈಗ ಇವ್ರನ್ನ ಹೇಗೆ ಈ ಆಸನದಿಂದ ಹೀಗೆ ಆಚೆ ಬರೋದ್ರಿಂದ ತೊಂದರೆ ಆಗುತ್ತೆ. ಯಾಕಂದರೆ ಬೆನ್ನು ಹೀಗಿದೆ, ಸೊ ಇಲ್ಲಿಂದ ಬರೋದು ತುಂಬ ಕಷ್ಟ ಆಗುತ್ತೆ. ಈ ಆಸನವನ್ನು ನಿಧಾನಕ್ಕೆ ಅವ್ರನ್ನ ರಿಲೀಸ್ ಮಾಡೋದು. ಕಾಲು ಮಡಚಿ ನಿಧಾನಕ್ಕೆ ಜಾರಿ ಕೆಳಗೆ ಕಾಲು ಮಡಚಬೇಕು. ಹಾಗೆ ನಿಧಾನಕ್ಕೆ ಬನ್ನಿ, ಮೆತ್ತಿಗೆ ಸೊಂಟವನ್ನು ನಿಧಾನಕ್ಕೆ ಕೆಳಗಡೆ ತಾಗಿಸು. ನೋಡಿ ಈಗ ತುಂಬ ಆರಾಮಾಗಿ ಅನಿಸುತ್ತೆ ಅವ್ರಿಗೆ ಈ ಆಸನ. ಇಲ್ಲಿ ಮತ್ತೆ ಇನ್ನೊಂದು ಗನಿ ಬ್ಯಾಗ್ ಇಡ್ಬೋದು, ಮತ್ತೆ ಬೋಲ್ಸ್ಟರ್ ಇಡ್ಬೋದು. ಯಾವುದಾದ್ರೂ ಮನೆಯಲ್ಲಿ ಏನಿದೆಯೋ ಅದನ್ನು ಬಳಸಿ ಮಾಡೋದ್ರಿಂದ ಅವ್ರಿಗೆ ಆರಾಮಾಗಿ. ರಿಲೀಸ್. ನಿಧಾನಕ್ಕೆ ಮೇಲೆ ಬನ್ನಿ, ಕೈಲಿ ಇಟ್ಕೊಳ್ಳಿ. ಎಸ್. ಬಲಕ್ಕೆ ತಿರುಗಿ. ಎಸ್. ಕೂತ್ಕೊಳ್ಳಿ. ಬೆನ್ನೋವಿಗೆ ಸಂಬಂಧಪಟ್ಟ ರೋಪ್ಸ್ ಬಳಸಿ, ಚೇರನ್ನು ಬಳಸಿ ಹೇಗೆ ಆಸನ ಮಾಡಿಸೋದನ್ನ ಮತ್ತೆ ತೋರಿಸ್ತು. ಇದು ರೋಪು. ಈ ರೋಪ್ನ ಬಳಸಿ ಹೇಗೆ ಈ ಆಸನ ಬೆನ್ನೋವಿಗೆ ಸರಳವಾಗಿ ನೋಡಿ. ಈಗ ಈ ಗಂಟಿರೋದನ್ನ ಪಾದಕ್ಕಾಗಬೇಕು. ಎಸ್. ಈಗ ಈ ಕಡೆ ಒಂದು, ಈ ಕಡೆ ಇಟ್ಕೊಳ್ಳಿ. ಈಗ ಈ ಭಾಗದಲ್ಲಿ ನೋಡಿ, ಊರ್ಧ್ವಮುಖ ಜಾನು ಶೀರ್ಷಾಸನ ಅಂತಾರೆ. ಈ ಆಸನದಲ್ಲಿ ನೋಡಿ ಬೆನ್ನೂರಿ. ಇಲ್ಲಿ ಮಂಡಿ ಚಿಪ್ಪು, ಇಲ್ಲಿ ಸ್ಪೇಸ್ ಇರಲ್ಲ, ಇದೆಲ್ಲನೂ ಅಲ್ಲಿ ಬೆನ್ನುಗೆ ಸಹಾಯ ಮಾಡುತ್ತೆ. ನೋಡಿ, ತಲೆ ಎತ್ತಿ. ಎಸ್. ರಿಲೀಸ್. ಈಗ ಬೆನ್ನೇರ ಮಾಡಿ ತಿರುಗಿಸ್ತಾ ಇರಿ. ಕಾಲನ್ನ ಚೆನ್ನಾಗಿ ಒತ್ತಬೇಕು. ಭರದ್ವಾಜಾಸನ ಚೇರಲ್ಲಿ ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ಬೆನ್ನು ಯಾವುದೇ ಭಾಗದಲ್ಲಿ ಕುಸಿದಿಲ್ಲ, ನೇರ ನಿಂತಿದೆ. ಬೆನ್ನೂರಿನ ಇನ್ನೊಂದು ಬೆನ್ನೂರಿಗೆ ಮೊದಲು ನಾವು ಬೆನ್ನೂರಿನ ನೇರ ಇಟ್ಟು ಕೂತ್ಕೊಳ್ಳೋದ್ರಲ್ಲೂ ನಾವೇ ಸಮಸ್ಯೆ ತಗೊಂಡು ಬರ್ತೀವಿ. ಹೇಗಂದರೆ ಯಾವಾಗ ನಾವು ಕೂರ್ತೀವಿ ಅನ್ನೋದು ಅದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಚೇರಲ್ಲಾಗಲಿ ಸೋಫಾದಲ್ಲಾಗಲಿ ಎಲ್ಲಿ ಕೂರ್ತೀರಾ, ಈಗ ನೋಡಿ ನೇರ ಇದೆ, ಇದರಿಂದ ಯಾವುದೇ ತೊಂದರೆ ಆಗಲ್ಲ. ಹಾಗೆ ಇಲ್ಲಿ ಭುಜ ನೋಡಿ, ಈಗ ಸ್ವಲ್ಪ ಅಲೈನ್ಮೆಂಟ್ ಮಾಡೋದ್ರಿಂದ ನೋಡಿ ಈಗ ಸ್ಟ್ರೈಟ್ ಆಯಿತು. ತಲೆ ಎತ್ತಿರಬೇಕು, ಎದೆ ಭಾಗ ಮೇಲಕ್ಕೆ ಎತ್ತಿರಬೇಕು. ಎಸ್. ಕಾಲನ್ನ ನಾವು ಚೆನ್ನಾಗಿ ಒತ್ತಬೇಕು. ಒತ್ತಿದ್ರೆ ಇಲ್ಲಿಂದ ಸ್ಟ್ರೈಟ್ ಆಗುತ್ತೆ.
ಕೈನ ಸ್ವಲ್ಪ ಮೇಲಕ್ಕೆ ಇಟ್ಕೋಬೋದು. ಅದನ್ನು ಹಿಡ್ಕೊಂಡು ನೋಡಿ, ಬೆನ್ನೀಗ ನೇರ ಆಯಿತು. ಎರಡು ಭುಜ ಒಂದಕ್ಕೊಂದು ನೇರ ಇದೆ. ಬನ್ನಿ, ಜಾನು ಶೀರ್ಷಾಸನ. ಇದನ್ನು ಚೇರಲ್ಲೇ ಹೇಗೆ ಮಾಡೋದು ಅಂತ. ಆ ತಲೆ ಸ್ವಲ್ಪ ಬಗ್ಸಿ ಹೀಗೂ ಮಾಡ್ಬೋದು, ಯಾವುದೇ ತೊಂದರೆ ಇರಲಿ, ಬೆನ್ನಲ್ಲಿ ಸರಿಯಾಗುತ್ತೆ. ಬೆನ್ನಿಗೆ ಅಂತಲೇ ಇಲ್ಲ, ಇಲ್ಲಿ ಸರ್ವೈಕಲ್ ಆ ಇಶ್ಯೂಗೂ ಇದೆಲ್ಲ ಸರಿಯಾಗುತ್ತೆ. ಮತ್ತು ಮಂಡಿ ಎಲ್ರಿಗೂ ಕೆಳಗಡೆ ಬಂದು ಕೂತು ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಆಗಲ್ಲ, ಅವ್ರಿಗೆ ಚೇರಲ್ಲೂ ಮಾಡಿಸ್ಬೋದು. ಈ ರೀತಿ ಈ ಕಾಲು ಮಡಚಿರಬೇಕು, ಈ ಕಾಲು ನೇರ ಇರಬೇಕು. ಇದರಲ್ಲಿ ಇನ್ನು ಸ್ವಲ್ಪ ಅವ್ರಿಗೆ ಈ ಆಸನ ಮಾಡೋದ್ರಿಂದ ಸ್ವಲ್ಪ ಫ್ರೀ ಆಗುತ್ತೆ, ಈಸಿ ಆಗುತ್ತೆ. ಈಗ ಕೈ ತಗೊಳ್ಳಿ, ಮುಂದೆ ಇಡಿ. ಹಾಂ, ಎಸ್, ಹೀಗೂ ಮಾಡಿಸ್ಬೋದು. ಮತ್ತೆ ತಲೆ ಇಲ್ಲಿ ತಾಗಿಸಿ. ಅಂದರೆ ವಯಸ್ಸಾದವ್ರಿಗೆ ಅವ್ರಿಗೆ ಯಾವ ಥರ ಸುಲಭ ಆಗುತ್ತೋ ಆ ಥರ ಅವ್ರಿಗೆ ಆಸನವನ್ನು ಮಾಡಿಸೋದ್ರಿಂದ ಈ ಕೈ ಇದೆಯಲ್ಲ, ಅಂದರೆ ಮೊದಲು ಇಲ್ಲಿಟ್ರು, ಆಮೇಲೆ ಇಲ್ಲಿಟ್ರು, ಅಂದರೆ ಅವ್ರಿಗೆ ಒಂದೊಂದು ಪೊಸಿಷನ್ಗೆ ಬೆನ್ನು ಆ ಜಾಯಿಂಟ್ಸಿಂದ ಫ್ರೀ ಮಾಡ್ತಾ ಹೋಗುತ್ತೆ. ಅಂದರೆ ಯಾವುದೇ ಒಂದು ಆಸನ ಮಾಡಲಿ, ನೀವು 10 ಸೆಕೆಂಡು 15 ಸೆಕೆಂಡು ಆ ಆಸನದಲ್ಲೇ ಇದ್ದು ರಿಲ್ಯಾಕ್ಸ್ ಮಾಡ್ತಾ ಇರಬೇಕು. ಎಷ್ಟು ರಿಲ್ಯಾಕ್ಸ್ ಮಾಡ್ತಿರೋ ಅಷ್ಟು ಸ್ಪೈನ್ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ಫ್ರೀ ಮಾಡುತ್ತೆ. ಪಶ್ಚಿಮೋತ್ತಾಸನ ಚೇರಲ್ಲಾಯಿತು. ಈಗ ಅರ್ಧಚಂದ್ರಾಸನ, ಮತ್ತೆ ಅದನ್ನು ಬ್ಲಾಕ್ನ ಬಳಸಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ರಿಲ್ಯಾಕ್ಸ್. ಮುಂದಿನ ಆಸನ ಅರ್ಧಚಂದ್ರಾಸನ, ಮತ್ತು ಅದನ್ನು ಬ್ಲಾಕ್ ಬಳಸಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಾಂ, ಅಂದರೆ ಈ ಬ್ಲಾಕ್ಗೆ ನೋಡಿ, ಹಸ್ತವನ್ನು ಹೀಗಿಟ್ಟು ನಿಧಾನಕ್ಕೆ 1.5 ಅಡಿ, ನಿಮ್ಮ ಹೈಟ್ಗೆ ತಕ್ಕಂಗೆ 1.5 ಅಡಿ ಅಥವಾ 1 ಅಡಿ ಇಟ್ಕೊಂಡು ಮಂಡಿ ಬಗ್ಸಿ ನಿಧಾನಕ್ಕೆ ಕಾಲನ್ನ ಮೇಲೆತ್ತೋದು. ಈಗ ಹಸ್ತವನ್ನು ಮೇಲೆ ಚಾಚಿ, ಅರ್ಧಚಂದ್ರಾಸನ. ಈಗ ಅರ್ಧಚಂದ್ರಾಸನದ ಪೊಸಿಷನ್ಗೆ ಇರಿ. ಈಗ ಇಲ್ಲಿ ಇವ್ರಿಗೆ ನಾವು ಹೀಗೆ ಸಪೋರ್ಟ್ ಮಾಡಿ ಮಾಡ್ಬೋದು. ಕಾಲನ್ನು ಹಿಡ್ಕೊಂಡು, ಅಂದರೆ ಅಲೈನ್ಮೆಂಟ್ ಸರಿಯಾಗಿರಬೇಕು ಬೆನ್ನಿಂದ ಕಾಲುವರೆಗೂ. ಈ ಆಸನದಲ್ಲಿ ಬೆನ್ನಿನ ಯಾವುದೇ ಸಮಸ್ಯೆ ಇರಲಿ, ಒಳ್ಳೆ ಆರಾಮ್ ಸಿಗುತ್ತೆ. 1 ವಾರ ಇಲ್ಲ 15 ದಿವಸದಲ್ಲಿ ಸ್ವಲ್ಪ ಅವ್ರಿಗೆ ಫಸ್ಟ್ ರಿಲ್ಯಾಕ್ಸ್ ಸಿಗುತ್ತೆ. ಆಮೇಲೆ ಸತತವಾಗಿ ಅದನ್ನು ಅಭ್ಯಾಸ ಮಾಡೋದ್ರಿಂದ ಸಂಪೂರ್ಣವಾಗಿ ರಿಲೀಸ್ ಮಾಡಿ. ಎಸ್. ಈಗ ಮುಂದಿನ ಆಸನ ವೀಕ್ಷಕರೇ, ಹಗ್ಗದಲ್ಲಿ ಹೇಗೆ ಮತ್ತೆ ಬೆನ್ನು ನೋವನ್ನು ಸುಲಭವಾಗಿ ನಾವು ನಿವಾರಣೆ ಮಾಡಿಕೊಳ್ಳೋದು. ಇದು ನಮ್ಮ ಮನೆಯಲ್ಲಿ ಇರುತ್ತೆ ಸಾಧಾರಣವಾಗಿ, ಕಿಟಕಿಯಲ್ಲಿ ಆ ಥರ ಒಂದು ಹುಕ್ ಅಂತಾರೆ, ಅದನ್ನು ಬಳಸಿ ಈ ಕೈಯಿಂದ ಹಿಂದಕ್ಕೆ ಹಾಕಬೇಕು. ಮತ್ತೆ ಇದನ್ನ ಎರಡನ್ನೂ ಲಾಕ್ ಮಾಡಿ ಸ್ವಲ್ಪ ಮುಂದಕ್ಕೆ ನಿಧಾನಕ್ಕೆ ಬಂದು ನಿಮ್ಮ ಎಲ್ಬೋ ಸ್ಟ್ರೈಟ್ ಆಗಿರಬೇಕು. ನಿಧಾನಕ್ಕೆ ಹಿಂದಕ್ಕೆ ನಡ್ಕೊಂಡು ಹೋಗಿ, ನಿಧಾನಕ್ಕೆ. ಆಮೇಲೆ ಹಿಮ್ಮಡಿನ ಗೋಡೆಗೆ ಸೇರಿಸ್ಬೇಕು, ಬೆಲ್ಲನ್ನು ಫ್ಲೋರಲ್ಲಿ. ಈಗ ನಿಧಾನಕ್ಕೆ ಉಸಿರನ್ನು ತಗೊಂತ ತಲೆ ಮತ್ತು ಎದೆ ಭಾಗವನ್ನು ಮೇಲಕ್ಕೆತ್ತೋದು. ಉಸಿರನ್ನು ಬಿಡ್ತಾ ಎಲ್ಬೋ ಲಾಕ್ ಮಾಡಿರ್ತೀರಿ. ನಿಧಾನಕ್ಕೆ ತಲೆನ ಮಂಡಿ ಹತ್ರ ಸೇರ್ಸೋಕ್ಕಾಗಿಲ್ಲ, ಏನು ತೊಂದರೆ ಇಲ್ಲ.
ಈಗ ಉಸಿರನ್ನ ತಗೊಂತ ನಿಧಾನಕ್ಕೆ ತಲೆ ಎತ್ತಬೇಕು, ಎದೆಯನ್ನು ಎತ್ತಿರಬೇಕು. ಈಗ ಎಲ್ಬೋ ಓಪನ್ ಆಗಿದೆ, ಉಸಿರನ್ನ ಇಲ್ಲಿ ತಗೋಬೇಕು. ಈಗ ಉಸಿರನ್ನ ಬಿಡ್ತಾ ಮತ್ತೆ ನಿಧಾನಕ್ಕೆ ಹಿಮ್ಮಡಿ ಹತ್ರ ನಿಧಾನಕ್ಕೆ ಉಸಿರನ್ನ ತಗೊಂಡು ಉಸಿರನ್ನ ಬಿಡ್ತಾ ಮತ್ತೆ ಇದನ್ನ ಮಾಡುವಾಗ ಇನ್ನೊಂದು ಗಮನ, ಯಾವುದೇ ಸಣ್ಣ ಸಣ್ಣ ಹಗ್ಗ ಕಟ್ಟೋದಾಗ್ಲಿ ಅದೆಲ್ಲ ಮಾಡಬೇಡಿ. ಎಸ್ ಹುಕ್ಕೋ ಅದನ್ನ ಬಳಸ್ಬಿಟ್ಟೆ ಮಾಡಿ. ಒಳ್ಳೆ ಅನುಭವ ಇರೋ ಯೋಗ ಟೀಚರ್ ಅವರ ಈಗ ನಿಧಾನಕ್ಕೆ ಈ ಆಸನದಿಂದ ಆಚೆ ಬರುವಾಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಿಧಾನಕ್ಕೆ ಕೈನ ಬಿಟ್ಟು ರಿಲ್ಯಾಕ್ಸ್ ಮಾಡಿ. ನಮಸ್ಕಾರ, ಶೀಲಾ ರಮೇಶ್ ಅಂತ ನನ್ನ ಹೆಸರು. 63 ಇಯರ್ಸು. ಒಂದು 20 ವರ್ಷದ ಹಿಂದೆ ನಾನು ಕೆಳಗಡೆ ಬಿದ್ದು ಹೀಗೆ ಏನೇನೋ ಸ್ವಲ್ಪ ನೋವುಗಳು ತಿಂದೆ, ಅನುಭವಿಸಿದೆ. ಎಲ್ಲ ಟೆಸ್ಟ್ಗಳಾದಾಗ ಫ್ರ್ಯಾಕ್ಚರ್ಗಳು ಅದು ಇದು ಅಂತ ಹೇಳಿದ್ರು. ಆಮೇಲೆ ಕಂಪ್ರೆಷನ್ ಅಂತ ಹೇಳಿದ್ರು. ಕಂಪ್ರೆಷನ್ L5 L6 ಆಗಿದೆ. ಸಾಧ್ಯವಾದಷ್ಟು ಕೆಳಗಡೆ ಕೂತ್ಕೋಬೇಡಿ, ಸಾಧ್ಯವಾದಷ್ಟು ಮಲಗಿರಿ ಅಂತೆಲ್ಲ ಹೇಳ್ತಿರೋರು. ಹೀಗೆ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು, ಬೆಲ್ಟ್ ಹಾಕ್ಕೊಳ್ಳೋದು ಸೊಂಟಕ್ಕೆ, ಮತ್ತು ನಾನು ಕೆಲಸ ಮಾಡೋದು ಹೀಗೆ ಮಾಡ್ತಿದ್ದೆ. ಅದೇನು ದೇವರ ಇದು ಅಂದರೆ, ಮನೆಗೆ ಹತ್ರನೇ ಒಂದು ಯೋಗ ಥೆರಪಿ ಬಂದೆ. ಒಂದು 2 ದಿವಸ ಮಾಡಿದೆ. ಸರ್ ಅಂದರು, ಸರಿಯಾಗಿ ಮಾಡಬೇಕು ನೀವು, ಥೆರಪಿ ಮಾಡಿ ಈಗ ಅಂತ ಹೇಳಿ ಶುರು ಮಾಡಿದ್ವಿ. ಹಾರ್ಡ್ಲಿ ಒಂದು 15-20 ಡೇಸ್ನಲ್ಲೇ ನನಗೆ ಆದಷ್ಟು ವಾಟ್ ಚೇಂಜಸ್ ಬೇಕಂತ ಬಾಡಿ ತೋರಿಸ್ಬೇಕೋ ಅದೆಲ್ಲ ತೋರ್ಸೋಕ್ಕೆ ಶುರು ಮಾಡ್ತು. ದೆನ್ ಐ ಗಾಟ್ ಕಾನ್ಫಿಡೆನ್ಸ್. ಸಾಧ್ಯವಾದಷ್ಟು ನನ್ನ ಕೈಯಿಂದನೂ ನಾನು ತುಂಬ ಪ್ರಯತ್ನ ಮಾಡಿ, ನಾನು ಫೋಕಸ್ ಮಾಡಿ ಯೋಗವನ್ನು ನನ್ನ ಮನಸ್ಸಿನಿಂದ ಧೈರ್ಯದಿಂದ ಮಾಡಿಕೊಂಡು ಬಂದಿದ್ದೀನಿ. ತುಂಬಾ ಅದ್ಭುತವಾದ ಕಾರ್ಯವನ್ನು ಮಾಡಿದೆ. ನನ್ನ ಶರೀರ ಈಗ ತುಂಬ ಫ್ಲೆಕ್ಸಿಬಲ್ಲು, ಈಸಿ ಗೋಯಿಂಗು. ಕೆಲವೊಂದು ಸಲ ಅನಿಸುತ್ತೆ, ಇಷ್ಟೊಂದು ನಡಿತೀನಲ್ಲ, ಕಾಲೇ ನೋವು ಬರಲ್ಲ ಅನಿಸುತ್ತೆ. ಮೇ ಬಿ ದಿಸ್ ಇಸ್ ಆಲ್ ಯೋಗಾಸ್. ಇದು ಪ್ರತಿಯೊಬ್ಬರು ಚಿಕ್ಕ ಚಿಕ್ಕ ವಿಷಯದಲ್ಲೂ ನಿಮ್ಮ ಬಾಡಿಯನ್ನು ಸಲೀಸಾಗಿ ಇಟ್ಕೊಳ್ಳೋಕ್ಕೆ, ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋಕ್ಕೆ ಯೋಗ ಒಂದೇ ರೋಗವನ್ನು ನಿವಾರಿಸುವ ಶಕ್ತಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪರಮಾ ಪೆರಿನಾಯಕಂ ಅಂತ. ಇವಾಗ ಥೆರಪಿ ಮಾಡಿದ ಮೇಲೆ ಚೆನ್ನಾಗಿ ಆಗಿದೆ. ನನ್ನದು ಬ್ಯಾಕ್ ಬೋನ್ ಸರ್ಜರಿ ಲೆವೆಲ್ನಲ್ಲಿ ಇತ್ತು. ಡಾಕ್ಟ್ರು ಸರ್ಜರಿ ಮಾಡಬೇಕಂದ್ರು. ನನ್ನ ಮಗನು ಆರ್ಥೋಪೆಟಿಕ್ ಸರ್ಜನು. ಅವನು ಬೇಡ, ನೀನು ಯೋಗ ಮಾಡಮ್ಮ, ಥೆರಪಿ ಮಾಡು, ಇವಾಗ ಸರ್ಜರಿ ಮಾಡೋದು ಬೇಡ ಅಂತ ಹೇಳಿದ. ಅದಕ್ಕೆ ಸರಿ ಅಂತ ಇವಾಗ ಥೆರಪಿ ಮಾಡಿದೆ. ಪರವಾಗಿಲ್ಲ, ಇವಾಗ ಚೆನ್ನಾಗಿ ಆಗಿದ್ದೀನಿ. ನಾನು ಥೆರಪಿ ಮಾಡಿದ ಮೇಲೆ 6 ಕಿಲೋಮೀಟರ್ ಕೂಡ ನಡೀತೀನಿ ನಾನು. ಇವಾಗ ಎಲ್ಲ ಚೇಂಜ್ ಆಗಿದ್ದೀನಿ. ವೀಕ್ಷಕರೇ, ಪ್ರತಿನಿತ್ಯ ನಾನು ಏನೇನು ತೋರಿಸ್ಕೊಟ್ಟಿದ್ದೀನಿ ಬೆನ್ನು ನೋವಿಗೆ, ಅದು ಯಾವುದಾದ್ರು ನಮ್ಮ ಮನೆಯಲ್ಲಿ ಸಿಗುವಂಥ ಬ್ಲಾಕ್ಸ್, ಪ್ರಾಪ್ಸ್ನ ಯೂಸ್ ಮಾಡಿ ಪ್ರತಿನಿತ್ಯ ಯೋಗ ಮಾಡಿ ಗುಣಮುಕ್ತರಾಗಿ. ಇದು ಯೋಗ ಡೇ ಅಂತ ಒಂದು ದಿವಸ ಮಾತ್ರ ಅಲ್ಲ, ಪ್ರತಿ ದಿವಸ ಮಾಡಬೇಕು. ಯೋಗವನ್ನು 4ನೇ ಊಟ ಅಂತ ತಗೋಬೇಕು. 4ನೇ ಊಟ ಅಥವಾ 3ನೇ ಊಟ ಈ ಥರ ಮಾಡೋದ್ರಿಂದ ಆರೋಗ್ಯವಾಗಿರ್ತೀರಿ. ಎಲ್ಲರೂ ಆರೋಗ್ಯವಾಗಿರ್ಬೇಕಂತ ಸರ್ವೇ ಜನ ಸುಖಿನೋ ಭವಂತು.